ಡಿಕೆ ಬ್ರದರ್ಸ್ ಹೇಳಿಕೆ ಹಿಂದಿದೆಯಾ ರಾಜಕೀಯ ಲೆಕ್ಕಾಚಾರ. ಸಿದ್ದರಾಮಯ್ಯರೇ 5 ವರ್ಷ ಸಿಎಂ ಅಂತ ಡಿಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಸುರೇಶ್ ಹೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರ ಡಿಕೆ ಬ್ರದರ್ಸ್ ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಆರಂಭಿಕ ದಿನದಲ್ಲಿ ಅವರವರ ಅಭಿಪ್ರಾಯ ಏನಾಗಿತ್ತು ಅಂತ ರಾಜ್ಯದ ಜನ ಈಗಾಗಲೇ ಕೇಳಿಬಿಟ್ಟಿದ್ದಾರೆ. ಆದ್ರೆ ಈಗ ಸ್ಟೇಟ್ಮೆಂಟ್ಗಳು ಬದಲಾಗಿದ್ಯಾಕೆ ಅನ್ನೋ ಕುತೂಹಲ ಕೂಡ ಇದೆ. ಸಿಎಂ ಪರ ಕೆಲ ಸಚಿವರ ಹೇಳಿಕೆಗೆ ಆಕ್ರೋಶಗೊಂಡಿದ್ದಾರೆ ಡಿಕೆ ಬ್ರದರ್ಸ್. ಇದೀಗ ಸಿದ್ದರಾಮಯ್ಯ ಪರವೇ ಬ್ಯಾಟ್ ಬೀಸ್ತಾ ಇದ್ದಾರೆ ಅಣ್ಣ ತಮ್ಮ. ಸಿದ್ದರಾಮಯ್ಯರ ವಿರುದ್ಧ ಕಟ್ಟಿಕೊಳ್ಳೋದು ಬೇಡ ಅನ್ನುವಂತಹ ನಿಲುವ, ಅಥವಾ ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿದ್ರೆ ಅಷ್ಟು ದೊಡ್ಡ ಮಾಸ್ ಲೀಡರ್ ಯಾರು ಇಲ್ಲ ಅಂತಾನ, ಅಥವಾ ಸಿದ್ದರಾಮಯ್ಯ ಅವರ ನಂತರ ಅಂದ್ರೆ ಮುಂದಿನ ಅವಧಿಗೆ ಅಂತಂದ್ರೆ ಅದು ಬೇರೆ. ಆದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಕೆಳಗಿಳಿತಾರೆ ಅನ್ನೋ ಸ್ಟೇಟ್ಮೆಂಟ್ ಏನಾದ್ರೂ ಕೊಟ್ರೆ, ಮುಂದಿನ ಸಿಎಂ ನಾವು ಆಗ್ತೀವಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ರೆ ಪಕ್ಷದಲ್ಲಿ ವಿರೋಧ ಹೆಚ್ಚಾಗಬಹುದು ಅನ್ನೋದಾ? ಇದೆಲ್ಲದರ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ರೈಟ್ ಹರೀಶ್, ಈಗ ಬೇರೆ ಬೇರೆ ನಾಯಕರು ತಾವು ಸಿಎಂ ರೇಸ್ ನಲ್ಲಿದ್ದಾರೆ, ತಮ್ಮ ಸ್ಥಾನದಿಂದ ಅಥವಾ ತಮ್ಮ ಭಾಗದಿಂದ, ತಮ್ಮ ಜಾತಿಯಿಂದ, ಜಾತಿ ಲೆಕ್ಕಾಚಾರ, ಎಲ್ಲಾ ಲೆಕ್ಕಾಚಾರಗಳು, ಸೀನಿಯಾರಿಟಿ ಲೆಕ್ಕಾಚಾರಗಳು ಜೋರಾಗಿದೆ. ಆದ್ರೆ ಆರಂಭಿಕ ಹಂತದಲ್ಲಿ ಸಿಎಂ ರೇಸ್ ನಲ್ಲಿದ್ದಂತಹ ಡಿಕೆ ಶಿವಕುಮಾರ್ ಸದ್ಯಕ್ಕೆ ಈ ವಿಚಾರವಾಗಿ ಸೈಲೆಂಟ್ ಆಗಿರೋದು ಯಾಕೆ? ಡಿಕೆ ಬ್ರದರ್ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇರೋದು ಯಾಕೆ ಅಂತ, ಏನಿದರ ಒಳವರ, ಏನಿದರ ಲೆಕ್ಕಾಚಾರ? ಸಭಾ ಬಹಳ ಮುಖ್ಯವಾಗಿರುವಂಥದ್ದು. ಈಗಾಗಲೇ ಕೂಡ ಹಲವು ಸಚಿವರು ಕೂಡ ಸಿಎಂ ಗಾದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಅಭಿಪ್ರಾಯಗಳನ್ನ ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬೆನ್ನಲ್ಲೇ ಡಿಕೆ ಸಹೋದರ ನಡೆ ಸಾಕಷ್ಟು ಕುತೂಹಲಕ್ಕೆ ಅಡಿಮಾಡಿಕೊಟ್ಟಿದೆ. ಈ ಹಿಂದೆ ಅಂದ್ರೆ ಒಪ್ಪಂದದಂತೆ ಕೂಡ ಸಿಎಂ ಸ್ಥಾನ ಸಿಗುತ್ತೆ ಅನ್ನುವಂಥ ಬಲವಾದ ವಿಶ್ವಾಸದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕೂಡ ಈ ಕ್ಷಣಕ್ಕೂ ಇರುವಂಥದ್ದು. ಸೊ ಎಲ್ಲೊಂದು ಕಡೆ ಆರಂಭದ ಒಂದು ಹಂತದಲ್ಲಿ ಸಚಿವರಾಗಿರುವಂಥ ಎಂ ಬಿ ಪಾಟೀಲ್ ಅವರು ರಾಜ್ಯದಲ್ಲಿ 5 ವರ್ಷ ಸಿದ್ದರಾಮಯ್ಯ ಅವರು ಇರ್ತಾರೆ ಅನ್ನುವಂಥ ಯಾವಾಗ ಹೇಳಿಕೆ ಕೊಟ್ಟರೋ ಆ ಒಂದು ಸಂದರ್ಭದಲ್ಲಿ ನೇರವಾಗಿ ಡಿಕೆ ಸುರೇಶ್ ಆಗಿರ್ಬೋದು, ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ರು. ಆದರೆ ಈ ಒಂದು ಸನ್ನಿವೇಶದಲ್ಲಿ ಅಂದ್ರೆ ಬದಲಾದ ಸನ್ನಿವೇಶದಲ್ಲಿ ಡಿಕೆ ಸಹೋದರರು ನೇರವಾಗಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ, ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ, ಹೈಕಮಾಂಡ್ ಕೂಡ ಅವರು ಬೆನ್ನಿಗೆ ನಿಂತಿದೆ ಅನ್ನುವಂಥ ಮಾತನ್ನ ಪದೇ ಪದೇ ಬಹಿರಂಗವಾಗಿ ವ್ಯಕ್ತಪಡಿಸಿರುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಅಡಿಮಾಡಿಕೊಟ್ಟಿದೆ. ದಿಢೀರನೆ ಡಿಕೆ ಸಹೋದರರು ಈ ರೀತಿಯ ನಡೆ ತೋರಿಸೋದಕ್ಕೆ ಕಾರಣ ಆದ್ರೂ ಏನು ಅನ್ನುವಂಥ ರೀತಿಯಲ್ಲಿ ಕೂಡ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆಗಳು ಶುರುವಾಗಿರುವಂಥದ್ದು. ಸೊ ಒಂದು ಬಲ್ಲ ಮೂಲಗಳ ಪ್ರಕಾರ ಈಗಾಗಲೇ ಕೂಡ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವ್ರನ್ನ ಎದುರಾಕೊಂಡಿದ್ದೇ ಆದಲ್ಲಿ, ಸೊ ಅವ್ರ ವಿರೋಧ ಕಟ್ಟಿಕೊಂಡಿದ್ದೇ ಆದಲ್ಲಿ ಸಿಎಂ ಗಾದಿ ಅಷ್ಟು ಸುಲಭ ಸಾಧ್ಯವಲ್ಲ ಅನ್ನುವಂಥ ಸತ್ಯವನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಅಂದ್ರೆ ಸಿದ್ದರಾಮಯ್ಯ ಅವರು ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರ ಬೆಂಬಲವನ್ನು ಕೂಡ ಪಡ್ಕೊಂಡಿರುವಂಥದ್ದು, ಜನಸಮುದಾಯದ ನಾಯಕರಾಗಿರುವಂಥದ್ದು, ಮತ್ತೆ ತಮ್ಮದೇ ಆದಂಥ ವರ್ಚಸ್ಸನ್ನು ಹೊಂದಿರುವಂಥದ್ದು. ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ಕಾಂಗ್ರೆಸ್ನಲ್ಲಿ ಸಂಪೂರ್ಣ ಹಿಡಿತ ಸಾಧಿಸಿರುವಂಥದ್ದು. ಈ ಒಂದು ಹೊತ್ತಲ್ಲಿ ನೇರವಾಗಿ ಅವ್ರ ವಿರುದ್ಧ ಮಾತನಾಡಿದ್ದೇ ಆದಲ್ಲಿ ಅಥವಾ ಸಿಎಂ ಸ್ಥಾನಕ್ಕೆ ಪೈಪೋಟಿ ನಡೆಸಿದ್ದೇ ಆದಲ್ಲಿ ತಪ್ಪು ಸಂದೇಶ ರವಾನೆ ಮಾಡಿದಂತಾಗುತ್ತೆ. ಮತ್ತೆ ಮುಂದಿನ ಸಿಎಂ ಗಾದಿ ಸುಲಭವಾಗಿ ದಗಿಸ್ಕೊಳ್ಳೋದಕ್ಕೆ ಅಷ್ಟು ಸುಲಭ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಸೊ ನೇರವಾಗಿ ಕೂಡ ಈ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲುವಂತ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅನ್ನುವಂತಹ ಚರ್ಚೆಗಳು ಈಗ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಒಂದು ಡಿಕೆ ಶಿವಕುಮಾರ್ ಆಗಿರ್ಬೋದು ಮತ್ತೆ ಡಿಕೆ ಸುರೇಶ್ ಆಗಿರ್ಬೋದು, ಇಬ್ಬರು ಕೂಡ ನೇರವಾಗಿ ಸಿದ್ದರಾಮಯ್ಯ ಅವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಭವಿಷ್ಯದ ರಾಜಕೀಯ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಈ ರೀತಿಯ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.